ಒಂದೇ ಒಂದು ಫ್ಲೆಕ್ಸ್ ವಿಚಾರವಾಗಿ, ಬ್ಯಾನರ್ ವಿಚಾರವಾಗಿ ನಡೆದಂತಹ ಗಲಾಟೆ ಒಬ್ಬನ ಜೀವವನ್ನೇ ತೆಗೆದುಕೊಂಡಿದೆ. ಜಮೀರ್ ಅಹಮದ್ ಖಾನ್ ಸರ್ಕಾರದಲ್ಲಿ ಇರಬಹುದು, ಆದರೆ ಜಮೀರ್ ಅಹಮದ್ ಖಾನ್ ಅವರ ಪುತ್ರ ಸರ್ಕಾರದಲ್ಲಿಲ್ಲ. ಹೂ ಈಸ್ ಹಿ? ಕನ್ನಡದ ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬ ಇರುತ್ತೆ. ಈ ಹುಟ್ಟುಹಬ್ಬದ ಸಲುವಾಗಿ ಶುಭಾಶಯವನ್ನ ಕೋರ್ಬೇಕು ಅಂತ ಅವರ ಮನೆ ಮುಂದೆನೆ ಒಂದು ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದಂತಹ ಒಂದು ಬ್ಯಾನರ್ ಅನ್ನ ಹಾಕಲಾಗಿರುತ್ತೆ. ಈಗ ಜಮೀರ್ ಅಹಮದ್ ಖಾನ್ ಅವರ ಪುತ್ರ ಜೈದ್ ಖಾನ್ ಅವರ ಬ್ಯಾನರ್ ಶಿಡ್ಲಘಟ್ಟದ ರಸ್ತೆಗಳಲ್ಲಿ ಫುಲ್ ಉದ್ದಕ್ಕೂ ರಾರಾಜಿಸ್ತಾ ಇದೆಯಲ್ಲ, ನೀವು ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತೀರಾ? ಕೈಗೊಳ್ಳುವ ದಮ್ ನಿಮಗೆ ಇದೆಯಾ? ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ನಿನ್ನೆಯಿಂದ ಶಿಡ್ಲಘಟ್ಟದಲ್ಲಿ ನಡೆದಂತಹ ಒಂದು ಘಟನೆ ಸಿಕ್ಕಾಬಟ್ಟೆ ಚರ್ಚೆಗೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ, ಒಬ್ಬ ಸರ್ಕಾರಿ ಅಧಿಕಾರಿ, KS ಅಧಿಕಾರಿಗೆ ಸರ್ಕಾರದ ಯಾವ ಭಾಗವೂ ಆಗಿರದ ಆ ಒಂದು ಅಧಿಕಾರಿಗೆ ಆ ರೀತಿ ಮಾತನಾಡೋದಕ್ಕೆ ಯಾವುದೇ ರೀತಿ ಯೋಗ್ಯತೆ, ಅರ್ಹತೆ ಯಾವುದೂ ಇಲ್ಲದೆ ಇರುವಂತಹ ಜಸ್ಟ್ ಕಾಂಗ್ರೆಸ್ ಮುಖಂಡ ನಾನು ಎನ್ನುವಂತಹ ಒಂದು ಹಣೆಪಟ್ಟಿಯನ್ನ ಕಟ್ಕೊಂಡಿರುವಂತಹ ಒಬ್ಬ ವ್ಯಕ್ತಿ ಮಾತನಾಡಿದಂತಹ ಮಾತು ಇದೀಗ ನಿಜವಾಗ್ಲೂ ಇಡೀ ರಾಜ್ಯದಾದ್ಯಂತ ಖಂಡನೆಗೆ ಒಳಗಾಗಿದೆ. ಸೊ ಯಾವ ವಿಚಾರಕ್ಕೆ? ಜಸ್ಟ್ ಫ್ಲೆಕ್ಸ್ ವಿಚಾರಕ್ಕೆ. ಹೌದು, ಒಂದೇ ಒಂದು ಫ್ಲೆಕ್ಸ್ ವಿಚಾರಕ್ಕೆ ಇಷ್ಟು ದೊಡ್ಡ ಘಟನೆ ನಡೆದಿದೆ. ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಏನನ್ನ ಹೇಳಕ್ ಕೊಟ್ಟಿದ್ದೀನಿ ಅಂತಂದ್ರೆ, ಫ್ಲೆಕ್ಸ್ ವಿಚಾರದಲ್ಲಿ ಕರ್ನಾಟಕ ಹೈಕೋರ್ಟ್ ಏನ್ ಹೇಳುತ್ತೆ, ಕರ್ನಾಟಕ ಸರ್ಕಾರ ಏನ್ ಹೇಳುತ್ತೆ, ಫ್ಲೆಕ್ಸ್ಗಳನ್ನ ಅನಧಿಕೃತವಾಗಿ ಹಾಕಿದ್ರೆ ಅಂತವರ ವಿರುದ್ಧ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಕಾನೂನಿನಲ್ಲಿ ಅವಕಾಶ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನ್ ಹೇಳುತ್ತೆ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರುವಂತಹ ಒಂದಷ್ಟು ಟಫ್ ರೂಲ್ಸ್ ಹಾಗೂ ಕರ್ನಾಟಕ ಹೈಕೋರ್ಟ್ ಕೊಟ್ಟಿರುವಂತಹ ಸೂಚನೆ ಬ್ಯಾನರ್ ವಿಚಾರದಲ್ಲಿ ಅನ್ನೋದನ್ನ ನೋಡೋಣ. 2025 ಏಪ್ರಿಲ್ ತಿಂಗಳಿನಲ್ಲಿ ನಾಗರಬಾವಿ ಸರ್ಕಲ್ನಲ್ಲಿ ಅನಧಿಕೃತವಾಗಿ ಈ ತರಹದ ಒಂದಷ್ಟು ಬ್ಯಾನರ್ಗಳನ್ನ ಹಾಕಲಾಗಿರುತ್ತೆ. ಅದು ಕೂಡ ರಾಜಕೀಯ ನಾಯಕರ ಹುಟ್ಟುಹಬ್ಬಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಬ್ಯಾನರ್ಗಳು. ಸೊ ಹೀಗೆ ಹಾಕಲಾಗಿದ್ದಂತಹ ಬ್ಯಾನರ್ಗಳು ಜೋರಾದ ಗಾಳಿ ಏನ್ ಬಂತು, ಗಾಳಿ ಬಂದಾಗ ಅದು ಕಿತ್ಕೊಂಡು ಪಕ್ಕದಲ್ಲೇ ರೋಡಲ್ಲಿ ಹೋಗ್ತಾ ಇದ್ದಂತಹ ಒಂದು ಕಾರ್ ಮೇಲೆ ಬೀಳುತ್ತೆ. ಸೊ ಕಾರ್ನ ಗ್ಲಾಸ್ ಮೇಲೆ ಬಿದ್ದಾಗ ಏನಾಗುತ್ತೆ? ಬ್ಯಾನರ್ ಕಾರ್ ಗ್ಲಾಸ್ ಮೇಲೆ ಬಿದ್ರೆ ಮುಂದಗಡೆ ಏನು ಕಾಣಲಿಲ್ಲ, ಕಾರ್ ಜಖಮ್ ಆಯ್ತು, ಆಕ್ಸಿಡೆಂಟ್ ಆಯ್ತು. ಕಾರ್ನ ಒಳಗಡೆ ಇದ್ದಂತಹ 4 ಜನ ಇಂಜುರಿ ಆಗಿದ್ರು. 2024ರಲ್ಲಿ ಬೆಂಗಳೂರಿನಲ್ಲಿ ಅನಧಿಕೃತವಾಗಿ ಇದೇ ತರಹ ಹಾಕಿದ್ದಂತಹ ಬ್ಯಾನರ್ ಒಂದು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತಹ ವೃದ್ಧರೊಬ್ಬರ ಮೇಲೆ ಬೀಳುತ್ತೆ. ಅದಾದ ನಂತರ ಆ ವೃದ್ಧರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಆ ಆಸ್ಪತ್ರೆಗೆ ದಾಖಲು ಮಾಡಿದ ನಂತರ ಅವರು ಸಾವು ಬದುಕಿನ ನಡುವೆ ಹೋರಾಟ ನಡೆಸೋ ಅಷ್ಟರ ಮಟ್ಟಕ್ಕೆ ಆ ಬ್ಯಾನರ್ ಅವರಿಗೆ ಹಾನಿ ಮಾಡಿರುತ್ತೆ. ಇದನ್ನ ಕರ್ನಾಟಕ ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ ಗಮನಿಸಿ ಸುವಮೋಟೋ ಕೇಸನ್ನ ದಾಖಲಿಸುವ ಮೂಲಕ ಆ ಅನಧಿಕೃತ ಫ್ಲೆಕ್ಸ್ ಅನ್ನ ಯಾರು ಹಾಕಿದ್ರು ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಆದೇಶವನ್ನ ಸಹ ನೀಡಿರುತ್ತೆ. ಇನ್ನ 2025 ಜೂನ್ ತಿಂಗಳಲ್ಲಿ ಬೆಂಗಳೂರು ಟು ತುಮಕೂರು ಏನು ಹೈವೇ ಇದೆ, ಈ ಹೈವೇನಲ್ಲೂ ಸಹ ಸಾಕಷ್ಟು ಬ್ಯಾನರ್ ಗಳನ್ನ ಅಳವಡಿಸಲಾಗಿತ್ತು. ಈ ಬ್ಯಾನರ್ ಸೇಮ್ ಗಾಳಿಗೆ ಹಾರಾಡಿ ಕಿತ್ಕೊಂಡು ಬಂದು ಅದೇ ರೋಡ್ ಅಲ್ಲಿ ಬರ್ತಾ ಇದ್ದಂತಹ SUV ಕಾರ್ನ ಗ್ಲಾಸ್ ಮೇಲೆ ಬೀಳುತ್ತೆ, ಗ್ಲಾಸ್ ಜಖಮ್ ಆಗುತ್ತೆ. ಅದೃಷ್ಟ ಏನಪ್ಪಾ ಅಂತಂದ್ರೆ ಕಾರ್ನಲ್ಲಿ ಇದ್ದವರಿಗೆ ಏನೂ ಆಗಲ್ಲ, ಜಸ್ಟ್ ಬಿಕಾಸ್ ಆಫ್ ಅದು SUV ಕಾರ್ ಆಗಿತ್ತು, ಅದರಲ್ಲಿ ಸೇಫ್ಟಿ ಫೀಚರ್ಸ್ ಜಾಸ್ತಿ ಇತ್ತು. ಈ ಕಾರಣಕ್ಕೋಸ್ಕರ ಆ ಕಾರ್ನಲ್ಲಿ ಇದ್ದಂತಹ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ರು. ಆದ್ರೆ ಈ ವಿಚಾರವಾಗೂ ಸಹ ಒಂದು ಕೇಸ್ ಆಗಿತ್ತು. ಇತ್ತೀಚೆಗೆ ಅಂದ್ರೆ 2026ರಲ್ಲಿ ಬಳ್ಳಾರಿಯಲ್ಲಿ ನಡೆದಂತಹ, ಅಂದ್ರೆ ಇದೇ ತಿಂಗಳು ನಡೆದಂತಹ ಒಂದು ಘಟನೆ ನಿಮಗೆ ನೆನಪಿರಬಹುದು. ಬ್ಯಾನರ್ ವಿಚಾರವಾಗಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಹಾಕಲಾಗಿದ್ದಂತಹ ಬ್ಯಾನರ್ ಅನ್ನ ತೆರವುಗೊಳಿಸಲಾಗಿತ್ತು. ಹೀಗೆ ತೆರವುಗೊಳಿಸಿದ್ದ ಬ್ಯಾನರ್ ಏನಿತ್ತು, ಈ ಬ್ಯಾನರ್ ಕಾಂಗ್ರೆಸ್ ಮುಖಂಡನಿಗೆ ಅಥವಾ ಅವರಿಗೆ ಶುಭಾಶಯವನ್ನ ಕೋರುವಂತಹ ಒಂದು ಬ್ಯಾನರ್ ಆಗಿತ್ತು. ಈ ವಿಚಾರವಾಗಿ ಈ ಬ್ಯಾನರ್ ತೆರವುಗೊಳಿಸಿದ್ದರ ವಿಚಾರವಾಗಿ ದೊಡ್ಡ ಗಲಾಟೆ ಆಗುತ್ತೆ, ಗಾಳಿಯಲ್ಲಿ ಗುಂಡುಗಳು ಹಾರಾಡುತ್ತೆ. ಈ ಒಂದು ಚಿಕ್ಕ ಬ್ಯಾನರ್ ವಿಚಾರದಿಂದ ಸ್ಟಾರ್ಟ್ ಆದಂತಹ ಈ ಗಲಾಟೆ ಇದೀಗ CID ವರೆಗೂ ಬಂದು ನಿಂತಿದೆ. ಅದರ ಜೊತೆಗೆ ಈ ಬ್ಯಾನರ್ ಗಲಾಟೆ ಸ್ಟಾರ್ಟ್ ಆಗಿ ಈ ಬ್ಯಾನರ್ ಗಲಾಟೆಯಿಂದ ಒಬ್ಬ ತನ್ನ ಪ್ರಾಣವನ್ನು ಸಹ ಕಳೆದುಕೊಂಡಿದ್ದಾನೆ ಬಳ್ಳಾರಿನಲ್ಲಿ. ಈ ಪ್ರಕರಣವನ್ನ ಕರ್ನಾಟಕ ರಾಜ್ಯ ಸರ್ಕಾರ, ಅಂದ್ರೆ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಏನ್ ಸ್ಟಾರ್ಟ್ ಆಯ್ತು, ಅದರಿಂದ ಒಬ್ಬ ವ್ಯಕ್ತಿ ಕೂಡ ಏನ್ ಸತ್ತೋದ, ಈ ಪ್ರಕರಣನ CIDಗೆ ವಹಿಸಿ ಒಂದು ಆದೇಶವನ್ನ ಸಹ ನೀಡಿದೆ ಕರ್ನಾಟಕ ಸರ್ಕಾರ. ಸೊ ಸಾರ್ವಜನಿಕರಿಗೆ ಬ್ಯಾನರ್ಗಳಿಂದ, ಅನಧಿಕೃತ ಬ್ಯಾನರ್ಗಳಿಂದ ಈ ರೀತಿ ತೊಂದರೆ ಆಗ್ತಾ ಇದೆ, ಪ್ರಾಣಕ್ಕೆ ಅಪಾಯ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ ಕರ್ನಾಟಕ ಸರ್ಕಾರ ಹಾಗೂ ಕರ್ನಾಟಕ ಹೈಕೋರ್ಟ್ ಒಂದಷ್ಟು ಮಾರ್ಗಸೂಚಿಗಳನ್ನ, ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಹಾಕಿದೆ. ಆದ್ರೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಎಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದೇ ಈಗ ಎಲ್ಲರಲ್ಲೂ ಕಾಡ್ತಾ ಇರುವಂತಹ ಯಕ್ಷ ಪ್ರಶ್ನೆ.
ಕರ್ನಾಟಕದ ಹೈಕೋರ್ಟ್ ನಿರ್ದೇಶನ ನೀಡಿರುವಂತೆ, ಅಂದ್ರೆ ಹೈಕೋರ್ಟ್ ಒಂದು ನಿರ್ದೇಶನವನ್ನ ನೀಡಿದೆ, ಅಧಿಕಾರಿಗಳಿಗೆ ಹೇಳಿದೆ, ಸರ್ಕಾರಕ್ಕೆ ಹೇಳಿದೆ, ಸಾರ್ವಜನಿಕ ಸ್ಥಳಗಳಲ್ಲಿ, ಸಾರ್ವಜನಿಕರಿಗೆ ಸಂಬಂಧಪಟ್ಟಂತಹ ಸ್ಥಳಗಳಲ್ಲಿ ಯಾವುದೇ ರೀತಿಯ ಅನಧಿಕೃತವಾಗಿ ಬ್ಯಾನರ್ಗಳನ್ನ ಹಾಕುವಂತಿಲ್ಲ, ಹೋರ್ಡಿಂಗ್ಸ್ ಗಳನ್ನ ಹಾಕುವಂತಿಲ್ಲ. ಅದು ಎಷ್ಟೇ ದೊಡ್ಡ ರಾಜಕೀಯ ವ್ಯಕ್ತಿ ಆಗಿದ್ರು ಸರಿ, ಎಷ್ಟೇ ದೊಡ್ಡ ಫಿಲಿಂ ಸ್ಟಾರ್ ಆಗಿದ್ರು ಸರಿ, ಯಾವನೇ ಆಗಿದ್ರು ಸರಿ, ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಅನಧಿಕೃತವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗುವ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಬ್ಯಾನರ್ಗಳನ್ನ ಅಳವಡಿಸಬಾರದು ಎನ್ನುವ ಒಂದು ನಿರ್ದೇಶನವನ್ನ ಕರ್ನಾಟಕ ಹೈಕೋರ್ಟ್ ಕೊಟ್ಟಿದೆ. ಇನ್ನ ಈ ರೀತಿ ಅನಧಿಕೃತವಾಗಿ ಬ್ಯಾನರ್ ಅನ್ನ ಹಾಕೋರಿಗೆ ಯಾವ ರೀತಿ ಶಿಕ್ಷೆಯನ್ನ ಕೊಡಲಾಗುತ್ತೆ ಅಥವಾ ಯಾವ ರೀತಿ ಫೈನ್ ಅನ್ನ ವಿಧಿಸಲಾಗುತ್ತೆ, ಏನ್ ಹೇಳುತ್ತೆ ರೂಲ್ಸ್ ಅನ್ನೋದನ್ನ ನಾವು ನೋಡೋದಾದ್ರೆ, ಅನಧಿಕೃತ ಬ್ಯಾನರ್ ಅನ್ನ ಹಾಕುವವರಿಗೆ ಪ್ರತಿ ಬ್ಯಾನರ್ಗೆ, ಎಲ್ರಿಗೂ ಕೂಡ ನೆನಪಿರ್ಲಿ, ಪ್ರತಿ ಬ್ಯಾನರ್ಗೆ 50,000 ರೂಪಾಯಿಗಳವರೆಗೂ ಸಹ ದಂಡವನ್ನ ಹಾಕಬಹುದು. ಅದರ ಜೊತೆಗೆ ಕರ್ನಾಟಕ ಮುಕ್ತ ಸ್ಥಳ ಕಾಯ್ದೆ 1981 ಅಡಿಯಲ್ಲಿ FIR ಅನ್ನ ದಾಖಲಿಸಿ ಕಾನೂನು ಕ್ರಮವನ್ನ ಸಹ ಜರುಗಿಸಬಹುದು. ಅಂದ್ರೆ ಇದೇನು ಹೇಳುತ್ತೆ ಅಂದ್ರೆ, ಯಾವುದೇ ಸಿಟಿಯ ಅಂದಕ್ಕೆ, ಸೌಂದರ್ಯಕ್ಕೆ ಈ ರೀತಿಯ ಫ್ಲೆಕ್ಸ್ಗಳು, ಬ್ಯಾನರ್ಗಳು, ಕಟೌಟ್ಗಳು, ಹೋರ್ಡಿಂಗ್ಸ್ಗಳು ತೊಂದರೆಯನ್ನ ಕೊಡೋದು ಕಂಡು ಬಂದ್ರೆ, ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆದ್ರೆ ಅಂತವರ ವಿರುದ್ಧ, ಅಂದ್ರೆ ಅನಧಿಕೃತವಾಗಿ ಯಾರೆಲ್ಲ ಬ್ಯಾನರ್ಗಳನ್ನ ಹಾಕಿರ್ತಾರಲ್ಲ ಅವರಿಗೆ ಒಂದು ಬ್ಯಾನರ್ಗೆ 50,000 ರೂಪಾಯಿವರೆಗೂ ನೀವು ಫೈನ್ ಅನ್ನ ಹಾಕಿಸುವಂತಹ ತಾಕತ್ತು ಸಾರ್ವಜನಿಕರಿಗೆ ಇದೆ. ಇದ್ರ ಜೊತೆಗೆ ಬ್ಯಾನರ್ನ ವಿಚಾರದಲ್ಲಿ, ಬ್ಯಾನರ್ಗಳನ್ನ ಹಾಕುವಾಗ, ದೊಡ್ಡ ದೊಡ್ಡ ಬ್ಯಾನರ್ಗಳನ್ನ ಹಾಕುವಾಗ ನೀವು ನೋಡಿರ್ತೀರಾ, ಅದು ಆಲ್ಮೋಸ್ಟ್ ಪ್ಲಾಸ್ಟಿಕ್ ಲೇಪಿತ ವಸ್ತುಗಳಿಂದ ಅದು ತಯಾರಾಗಿರುತ್ತೆ, ಪ್ಲಾಸ್ಟಿಕ್ ನಿಂದ ತಯಾರಾಗಿರುತ್ತೆ. ಈ ರೀತಿಯ ಬ್ಯಾನರ್ಗಳನ್ನ, ಪ್ಲಾಸ್ಟಿಕ್ ಬ್ಯಾನರ್ಗಳನ್ನ ತಯಾರಿಸೋದನ್ನ ಕರ್ನಾಟಕ ರಾಜ್ಯದಲ್ಲಿ ಬ್ಯಾನ್ ಮಾಡಲಾಗಿದೆ. ಬ್ಯಾನರ್ಗಳು ಇರಬೇಕು, ಬ್ಯಾನರ್ಗಳನ್ನ ಹಾಕಬಹುದು, ಅದಕ್ಕೆ ಪರ್ಮಿಷನ್ ಅನ್ನ ಕೂಡ ತೆಗೆದುಕೊಂಡು ಹಾಕಬಹುದು, ಆದರೆ ಅದು ಬಟ್ಟೆಯ ಬ್ಯಾನರ್ಗಳು ಆಗಿರಬೇಕು. ಪ್ಲಾಸ್ಟಿಕ್ ಬ್ಯಾನರ್ಗಳನ್ನ ಕರ್ನಾಟಕದ ಎಲ್ಲೂ ಕೂಡ ಹಾಕೋದಕ್ಕೆ ಪರ್ಮಿಷನ್ ಇಲ್ಲ. ಇನ್ನ ಈ ರೀತಿಯ ಬ್ಯಾನರ್ಗಳನ್ನ ಪ್ರಿಂಟ್ ಮಾಡಿ ಕೊಡ್ತಾರಲ್ವಾ, ಪ್ರಿಂಟಿಂಗ್ ಪ್ರೆಸ್ಗಳಂತ ಏನಿರುತ್ತೆ, ಅವರು ಪ್ರಿಂಟ್ ಮಾಡಿ ಕೊಡ್ತಾರಲ್ವಾ, ಅವರು ಕೂಡ ಯಾರಾದರೂ ವ್ಯಕ್ತಿ ಅವರ ಶಾಪ್ಗೆ ಹೋಗಿ ನಮಗೆ ಈ ರೀತಿ ಒಂದು ಹುಟ್ಟು ಹಬ್ಬದ ಶುಭಾಶಯಗಳನ್ನ ಪ್ರಿಂಟ್ ಮಾಡಿಕೊಡಿ, ದೊಡ್ಡ ದೊಡ್ಡ ಬ್ಯಾನರ್ಗಳನ್ನ ಮಾಡಿಕೊಡಿ ಅಂತ ಕೇಳಿದ್ರೆ, ಅವರ ಹತ್ರ ನಿಮಗೆ ಸರ್ಕಾರದಿಂದ ಪರ್ಮಿಷನ್ ಸಿಕ್ಕಿದ್ಯಾ, ಪರ್ಮಿಷನ್ ಸಿಕ್ಕಿದ್ರೆ ಆ ಪರ್ಮಿಷನ್ ಲೆಟರ್ ಅನ್ನ ಕೊಡಿ ಅಂತ ಆ ಪರ್ಮಿಷನ್ ಲೆಟರ್ ನ ಇಸ್ಕೊಂಡು ಆ ಪರ್ಮಿಷನ್ ಲೆಟರ್ ನ ನೋಡಿ, ಅದಾದ ನಂತರ ಸರ್ಕಾರದಿಂದ ಪರ್ಮಿಷನ್ ಸಿಕ್ಕಿದ್ರೆ ಮಾತ್ರ ಅವರು ಏನ್ ಹೇಳ್ತಾರೆ ಆ ಬ್ಯಾನರ್ಗಳನ್ನ ಪ್ರಿಂಟ್ ಮಾಡಿ ಕೊಡಬೇಕು. ಬಿಟ್ರೆ ವಿತೌಟ್ ಪರ್ಮಿಷನ್ ಲೆಟರ್ ಅನ್ನ ನೋಡದೆ ಯಾವ ಫ್ಲೆಕ್ಸ್ ಅನ್ನು ಸಹ ಪ್ರಿಂಟ್ ಮಾಡುವ ಹಾಗಿಲ್ಲ ಅನ್ನೋದು ಕೂಡ ರೂಲ್ಸ್ ನಲ್ಲಿದೆ. ಇನ್ನ ಈ ರೀತಿಯ ಫ್ಲೆಕ್ಸ್ ಗಳನ್ನ ಎಲ್ಲೆಲ್ಲ ಹಾಕಂಗಿಲ್ಲ ಅನ್ನುವ ರೂಲ್ಸ್ ಇದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಸಂಚಾರ ಸಂಕೇತಗಳು ಅಂದ್ರೆ ಟ್ರಾಫಿಕ್ ಸಿಗ್ನಲ್ಸ್ ಗಳಲ್ಲಿ ಈ ರೀತಿಯ ದೊಡ್ಡದಾದಂತಹ ಬ್ಯಾನರ್ ಗಳನ್ನ ಅನಧಿಕೃತವಾಗಿ ಹಾಕೋ ಹಾಗಿಲ್ಲ. ಪಾರಂಪರಿಕ ಕಟ್ಟಡಗಳು, ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್ ಏನಿರುತ್ತೆ ಅಲ್ಲೂ ಕೂಡ ಈ ರೀತಿಯ ಬ್ಯಾನರ್ ಗಳನ್ನ ಹಾಕೋ ಹಾಗಿಲ್ಲ. ಧಾರ್ಮಿಕ ಸ್ಥಳಗಳು ಮತ್ತು ಶಾಲೆಗಳ ಸುತ್ತಮುತ್ತ ಯಾವುದೇ ಜಾಹೀರಾತು ಅಥವಾ ಬ್ಯಾನರ್ ಗಳನ್ನ ಹಾಕುವಂತಿಲ್ಲ. ಯಾವುದೇ ದೇವಸ್ಥಾನದ ಸುತ್ತಮುತ್ತ ಆಗ್ಲಿ, ಸ್ಕೂಲ್ ಕಾಲೇಜ್ನ ಸುತ್ತಮುತ್ತ ಆಗ್ಲಿ ಈ ರೀತಿಯ ಬ್ಯಾನರ್ಗಳನ್ನ ಅಳವಡಿಸೋಕೆ ಅವಕಾಶ ಇಲ್ಲ. ಸೊ ಈ ರೀತಿ ಸಿಟಿಗಳಲ್ಲಿ ಯಾರಾದರೂ ಅನಧಿಕೃತವಾಗಿ ಬ್ಯಾನರ್ಗಳನ್ನ ಹಾಕಿದ್ರೆ ನೀವು ಸರ್ಕಾರಿ ಕಚೇರಿಗಳಿಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡಬಹುದು, ಅಥವಾ ವಿಡಿಯೋ ಚಿತ್ರೀಕರಣ ಮಾಡಿ, ಈಗ ನಾನು ಏನ್ ಹೇಳಿದೆ ರೂಲ್ಸ್ ನಲ್ಲಿ ಏನೆಲ್ಲ ಇತ್ತು ಅದನ್ನ, ಆ ರೂಲ್ಸ್ ಅನ್ನ ಯಾರಾದರೂ ಬ್ರೇಕ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋಗಿ PIL ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನ ಹಾಕೋದ್ರ ಮೂಲಕ ಅಂತವರ ವಿರುದ್ಧ ಕ್ರಮ ಆಗುವಂತೆ ಸಹ ನೀವು ನೋಡ್ಕೋಬಹುದು. ಸೊ ಬ್ಯಾನರ್ ವಿಚಾರವಾಗಿ ಇಷ್ಟೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ರೂ ಕೂಡ ತುಂಬಾ ಹಳೆ ಎಕ್ಸಾಂಪಲ್ಸ್ ಬೇಡ. ಇತ್ತೀಚೆಗೆ ಇದೇ ತಿಂಗಳು ಬಳ್ಳಾರಿಯಲ್ಲಿ ಒಂದೇ ಒಂದು ಫ್ಲೆಕ್ಸ್ ವಿಚಾರವಾಗಿ, ಬ್ಯಾನರ್ ವಿಚಾರವಾಗಿ ನಡೆದಂತಹ ಗಲಾಟೆ ಒಬ್ಬನ ಜೀವವನ್ನೇ ತೆಗೆದುಕೊಂಡಿದೆ. ಅವರ ಕುಟುಂಬ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಮುಂದಿನ ನಮ್ಮ ಜೀವನ ಹೆಂಗೆ, ನಮ್ಮ ಸಂಸಾರವನ್ನ ಹೆಂಗ್ ಸಾಗಿಸಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಇಷ್ಟೆಲ್ಲ ಆಗಿರುವಂತಹ ಎಕ್ಸಾಂಪಲ್ಸ್ಗಳು ನಮ್ಮ ಕಣ್ಣೆದುರಿಗೆ ಇದ್ರೂ ಸಹ ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ಆಗಿರುವಂತಹ ರಾಜೀವ್ ಗೌಡ ಎನ್ನುವ ವ್ಯಕ್ತಿ ಅಲ್ಲಿಯ ಸ್ಥಳೀಯ ಆಡಳಿತದ KAS ಅಧಿಕಾರಿಗೆ ಬಾಯಿಗೆ ಬಂದಂಗ ಮಾತಾಡಿದಾನೆ. ಬೆಂಕಿ ಹಚ್ಚಿಬಿಡ್ತೀನಿ, ಚಪ್ಪಲಿ ಓಡಿಸ್ಬಿಡ್ತೀನಿ, ದಂಗೆ ಎಬ್ಬಿಸ್ಬಿಡ್ತೀನಿ. ಯಾವ ವಿಚಾರಕ್ಕೆ? ಜಸ್ಟ್ ಯಾರೋ ಒಬ್ರು ಸಾರ್ವಜನಿಕರು ಅಂದ್ರೆ ಪಬ್ಲಿಕ್ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ, ಈ ರೀತಿ ಅನಧಿಕೃತವಾಗಿ ಇಲ್ಲೊಂದು ಬ್ಯಾನರ್ನ ಹಾಕಲಾಗಿದೆ, ಇದಕ್ಕೆ ಪರ್ಮಿಷನ್ ತೆಗೆದುಕೊಂಡಿಲ್ಲ, ಇದರಿಂದ ನಮಗೆ ತೊಂದರೆ ಆಗ್ತಿದೆ ಅಂತ ಕಂಪ್ಲೇಂಟ್ ಬಂದಾಗ ನೂರಾರು ಬ್ಯಾನರ್ ಹಾಕಿದ್ದಾನೆ ಆ ಮನುಷ್ಯ ರೋಡಲ್ಲಿ. ಆದ್ರೆ ಇವರು ತೆಗೆಸಿದ್ದು ಕೇವಲ ಒಂದೇ ಒಂದು ಬ್ಯಾನರ್.
ಅದು ಬ್ಯಾನರ್ ಯಾವುದು? ಜಮೀರ್ ಖಾನ್ ಅವರ ಪುತ್ರ ಜೈದ್ ಖಾನ್ ಅವರ ಒಂದು ಹೊಸ ಸಿನಿಮಾ ಬರ್ತಾ ಇದೆ ಕಲ್ಟ್ ಅಂತ. ಆ ಕಲ್ಟ್ ಸಿನಿಮಾದ ಒಂದಷ್ಟು ಪ್ರಮೋಷನ್ ನ ವಿಚಾರದಲ್ಲಿ ಅಥವಾ ಅವರು ಅಲ್ಲಿಗೆ ವಿಸಿಟ್ ಮಾಡ್ತಾ ಇರುವಂತಹ ವಿಚಾರದಲ್ಲಿ ಸ್ವಾಗತ ಕೋರುವಂತಹ ಒಂದಷ್ಟು ಫ್ಲೆಕ್ಸ್ ಗಳು ಅದಾಗಿತ್ತು. ಅಂತಹ ಫ್ಲೆಕ್ಸ್ ಅನ್ನ ತೆಗೆದಿದ್ದಕ್ಕೆ ಜಮೀರ್ ಅಹಮದ್ ಖಾನ್ ಸರ್ಕಾರದಲ್ಲಿ ಇರಬಹುದು, ಆದರೆ ಜಮೀರ್ ಅಹಮದ್ ಖಾನ್ ಅವರ ಪುತ್ರ ಸರ್ಕಾರದಲ್ಲಿಲ್ಲ. ಹೂ ಈಸ್ ಹಿ? ಯಾರು ಜಮೀರ್ ಅಹಮದ್ ಖಾನ್ ಅವರ ಪುತ್ರ? ಅವರಿಗೆ ಶುಭಾಶಯವನ್ನ ಕೋರ್ಬೇಕು, ಅವರನ್ನ ಮೆಚ್ಚಿಸ್ಬೇಕು, ಅವರಿಗೆ ಬಕೆಟ್ ಹಿಡಿಬೇಕು ಅಂತ ಸರ್ಕಾರದ ಅಧಿಕಾರಿಗೆ ಈ ರೀತಿ ಬಾಯಿಗೆ ಬಂದಂಗೆ ಮಾತನಾಡುವಂತಹ ರೈಟ್ಸ್ ಅನ್ನ ಇವನಿಗೆ ಯಾರು ಕೊಟ್ಟರು? ಇದೇ ಜಾಗದಲ್ಲಿ ಇವನ ಮನೆ ಹೆಣ್ಮಕ್ಳಿಗೆ ಯಾರಾದ್ರೂ ಚಪ್ಪಲಿ ಹೊಡಿತೀನಿ, ಬೆಂಕಿ ಹಚ್ಚಿಸ್ತೀನಿ, ದಂಗೆ ಎಬ್ಬಿಸ್ತೀನಿ ಅಂತ ಹೇಳಿದ್ರೆ ಈ ಮನುಷ್ಯ ಸುಮ್ಮನೆ ಕೂರ್ತಿದ್ನ? ಹೆಂಗೆಲ್ಲ ಮಾತನಾಡಿದ್ದೇನೆ ಒಂದ್ಸಲಿ ಕೇಳಿಸ್ಕೊಂಬನ್ನಿ. ಹಲೋ 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 ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರ? ಇಲ್ಲ ಸರ್, ಅದು ಒಂದು ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ ಸರ್ ಒಂಚೂರು ಸೈಡಲ್ಲಿ ಕಟ್ಕೊಳಕ್ಕೆ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದೀನಿ, ಕೆಟ್ಟತನ ನೋಡಿಲ್ಲ ಸರ್. ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟದು ಆಫೀಸಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ ಸರ್. ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸಲ್ಲಿ ಇಟ್ಟಿದ್ದಾರೆ. ಮಾಡಿದೀನಲ್ಲ, ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ತಂದೀಗ. ಹಂಗೆಲ್ಲ ಮಾತಾಡ್ಬೇಡಿ, ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸಲ್ಲಿ. ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ನಾನು ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಬ ನಮಗು ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಹೇಳಿ, ಏನು ಮಾಡಿಲ್ಲ, ಲೀಗಲ್ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್, ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಕಟ್ಟಿದ್ ಬ್ಯಾನರ್ ಬ್ಯಾನರ್ ಕಟ್ಸಿದೀನಿ ನೀನು. ಈಗ ಹೇಳ್ತಾ ಇದೀನಿ, ಒಳ್ಳೆ ತರವಾಗಿದ್ರೆ ಸರಿ, ಏನಿಲ್ಲ ಡಿಫರೆನ್ಸ್ ಮಾಡ್ರೆ ಅವ್ನ ನಮ್ಮನ್ ಬೆಳಗ್ಗೆಯಿಂದ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ ಸರ್, ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಹಂಗ್ ಎಲ್ಲ ಬೈಬೇಡಿ. ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ. ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ತಗೊಂಡೇ ಇಲ್ಲ ಅವರು. ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ, ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಫ್ಸ್ ಗಳು. ಇರೋದ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲ ಎಬ್ಬರ್ಸ್ತೀನಿ ಜನನಲ್ಲಿ. ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೊಡ್ಸ್ಕೊಬೇಕು ಸರ್. ಯಾಕೆ ಹೆಂಗ್ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಕೇಳ್ಬೇಕಲ್ವಾ? ಸರ್ಕಲ್ ಮಿಡಲ್ ಅಲ್ಲಿ ಕಟ್ಟಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ಅದನ್ನ ಇದೆಯಾ ನಿಮ್ಗೆ? ಎಲ್ಲ 31 ವಾರ್ಡ್ ಏನೇನು ಸಮಸ್ಯೆಗಳಿದೆ, ಬೆಳಗ್ಗೆ ಎಲ್ಲ ವಾರ್ಡಿಂದ ಎಬ್ಬರ್ಸ್ತೀನಿ ದಂಗೆನ. ಬಂದು ಹೊಡಿತಾ ಇದ್ರೆ ಚಪ್ಪಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಸೊ ಇಷ್ಟೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ರೂ ಸಹ ಇಂಥವರಿಗೆ ಅದರ ಅರಿವೂ ಇಲ್ಲ, ಅದರ ಭಯವೂ ಇಲ್ಲ. ಇನ್ನು ಮುಂದಾದರೂ ಸರ್ಕಾರ ಇದರ ಕಡೆಗೆ ಗಮನವನ್ನು ಹರಿಸಬೇಕು. ಕೋರ್ಟ್ ಕೂಡ ಇದರ ಕಡೆಗೆ ಗಮನವನ್ನು ಹರಿಸಿ ಈ ರೀತಿಯ ಫ್ಲೆಕ್ಸ್ ಗಲಾಟೆ, ಬ್ಯಾನರ್ ಗಲಾಟೆಗಳಿಗೆ ಒಂದು ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನ ಆಗಬೇಕು. ಯಾಕಪ್ಪ ಅಂತಂದ್ರೆ ಸಾಕಷ್ಟು ಜನರ ಪ್ರಾಣ ಹೋಗಿದೆ, ಸಾಕಷ್ಟು ಜನ ಮರ್ಯಾದಸ್ಥರು ಇಂತಹ ಕಚಡಗಳಿಂದ ಕೆಟ್ಟ ಕೆಟ್ಟ ಮಾತನ್ನ ಕೇಳಿಸಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಹಿಂಗೆ ಮುಂದುವರೆದ್ರೆ ಮುಂದೊಂದು ದಿನ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲ. ವಿಪರ್ಯಾಸ ಏನಪ್ಪಾ ಅಂತಂದ್ರೆ, ಇದೇ ತಿಂಗಳು 8ನೇ ತಾರೀಕು ಕನ್ನಡದ ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬ ಇರುತ್ತೆ. ಈ ಹುಟ್ಟುಹಬ್ಬದ ಸಲುವಾಗಿ ಶುಭಾಶಯವನ್ನ ಕೋರ್ಬೇಕು ಅಂತ ಅವರ ಮನೆ ಮುಂದೆನೆ ಒಂದು ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದಂತಹ ಒಂದು ಬ್ಯಾನರ್ ಅನ್ನ ಹಾಕಲಾಗಿರುತ್ತೆ. ಈ ಬ್ಯಾನರ್ ಅನ್ನ ನೋಡಿದಂತಹ GBA ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿಕೊಂಡು ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ನಾನು ಇಂತಹ ಅಧಿಕಾರಿಗಳಿಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಜಮೀರ್ ಅಹಮದ್ ಖಾನ್ ಅವರ ಪುತ್ರ ಜೈದ್ ಖಾನ್ ಅವರ ಬ್ಯಾನರ್ ಶಿಡ್ಲಘಟ್ಟದ ರಸ್ತೆಗಳಲ್ಲಿ ಫುಲ್ ಉದ್ದಕ್ಕೂ ರಾರಾಜಿಸ್ತಾ ಇದೆಯಲ್ಲ, ನೀವು ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತೀರಾ? ಕೈಗೊಳ್ಳುವ ದಮ್ ನಿಮಗೆ ಇದೆಯಾ? ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ಆಗಬಾರ್ದು. ಇಲ್ಲಿ ನಾನು ರಾಕಿಂಗ್ ಸ್ಟಾರ್ ಯಶ್ ಅವರು ಅಥವಾ ಅವರ ಅಭಿಮಾನಿಗಳು ಮಾಡಿರುವಂತಹ ಕೆಲಸ ಸರಿ ಅನ್ನೋದನ್ನ ಸಮರ್ಥನೆ ಮಾಡ್ಕೋತಿಲ್ಲ. ಇಫ್ ಇನ್ ಕೇಸ್ ವಿತೌಟ್ ಪರ್ಮಿಷನ್ ಅವ್ರ ಬ್ಯಾನರ್ ಅನ್ನ ಹಾಕಿದ್ರೆ ಅದು ಕೂಡ ತಪ್ಪು. ಸೊ ಯಶ್ ಅವರ ಬ್ಯಾನರ್ ಹಾಕಿದ್ದಕ್ಕೆ ತೆಗೆದುಕೊಂಡ ಕ್ರಮನೇ ಜೈದ್ ಖಾನ್ ಅವರ ಬ್ಯಾನರ್ ಅನ್ನ ಹಾಕಿದ್ದಕ್ಕೂ ಸಹ ಅಧಿಕಾರಿಗಳು ತಗೋತಾರ. ಏನನ್ಸುತ್ತೆ ನಿಮಗೆ? ಫ್ಲೆಕ್ಸ್ ವಿಚಾರದಲ್ಲಿ ಇಷ್ಟೆಲ್ಲ ರೂಲ್ಸ್ ಇದೆ, ಇಷ್ಟೆಲ್ಲ ನಡೆದಿದೆ, ಇಷ್ಟೆಲ್ಲ ಆದರೂ ಕೂಡ ಈ ರೀತಿಯ ಅನಧಿಕೃತ ಫ್ಲೆಕ್ಸ್ಗಳಿಗೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.